Hello everyone, welcome to ಸನ್ಮಾರ್ಗದ ಕ್ಲಾಸಸ್. ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ 13ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಅಕ್ಷದ ಮೇಲೆ ಇರುವ ಒಂದು ಬಿಂದುವಿನ ಕ್ಷಿತಿಜ ಸೂಚಕ 4 ಆದರೆ ಆ ಬಿಂದುವಿನ ನಿರ್ದೇಶಾಂಕಗಳು. ಆಯ್ಕೆ ಎ 0,4, ಆಯ್ಕೆ ಬಿ 4,0, ಆಯ್ಕೆ ಸಿ 4,1, ಆಯ್ಕೆ ಡಿ 1,4. ಸೊ ಇಲ್ಲಿ ಕ್ಷಿತಿಜ ಸೂಚಕ ಅಂದ್ರೆ ಏನ್ ಹೇಳಿ, ಎಕ್ಸ್ ನಿರ್ದೇಶಾಂಕ. ಓಕೆ, ಸೊ ಇಲ್ಲಿ ಎಕ್ಸ್ ಏನಿದೆ ಹೇಳಿ, ಎಕ್ಸ್ ಈಸ್ ಈಕ್ವಲ್ ಟು 4 ಅಂತ ಕೊಟ್ಟಿದ್ದಾರೆ. ಸೊ ಯಾವುದೇ ಒಂದು ಬಿಂದು ಎಕ್ಸ್ ಅಕ್ಷದ ಮೇಲಿದ್ರೆ ಅದರ ಲಂಬ ಸೂಚಕ ಅಥವಾ ವಾಯ್ ನಿರ್ದೇಶಾಂಕ ಏನಾಗಿರತ್ತೆ ಹೇಳಿ, ಯಾವಾಗ್ಲೂ 0 ಆಗಿರುತ್ತೆ. ಓಕೆ ನೋಡಿ, ಎಕ್ಸ್ 4 ಆಯ್ತು ಅಂದ್ರೆ ಸೊ ಏನಾಯ್ತು ಇಲ್ಲಿ y 0 ಆಗಿದೆ ಅಲ್ವಾ. ನೋಡಿ ಎಕ್ಸ್ -2 ಆದ್ರೆ y 0. ಸೊ ಹಾಗಾಗಿ ಈ ಒಂದು ಬಿಂದು ನಿರ್ದೇಶಾಂಕಗಳೇನಿದೆ ಇದೆ. ಸೊ 1,0 ನೋಡಿ y ಏನಾಗಿದೆ, ಇದರ ಲಂಬ ಸೂಚಕ 0 ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇದು ಎಕ್ಸ್ ಅಕ್ಷದ ಮೇಲಿದೆ. ಸೊ ಎಕ್ಸ್ ಅಕ್ಷದ ಮೇಲಿದೆ ಅಂದ್ರೆ y ನಿರ್ದೇಶಾಂಕ ಏನಾಯ್ತು, 0 ಬಿಡತ್ತೆ. ಸೊ ಹಾಗಾದ್ರೆ ಇಲ್ಲಿ ಇದರ ನಿರ್ದೇಶಾಂಕ ಏನಾಗತ್ತೆ ಹೇಳಿ, 4,0. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಸರಿಯಾದ ಆಯ್ಕೆ ಆಗುತ್ತೆ. ಓಕೆ, ಥ್ಯಾಂಕ್ ಯು.